ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಶಾಸಕ ದದ್ದಲ್ಗೂ ಕೂಡ ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ಸುಮಾರು 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಎಷ್ಟೊತ್ತು ರಾಯಚೂರಿನ ಶಾಸಕ ದದ್ದಲ್ ಮಾತಾಡ್ತಾ ಇದ್ರು. ಈ ಪ್ರಕರಣದಲ್ಲಿ ಎಳ್ಳಷ್ಟು ಕೂಡ ನನ್ನ ಪಾತ್ರ ಇಲ್ಲ, ಅಂದ್ರೆ ನನ್ನ ಪಾತ್ರ ಏನೂ ಇಲ್ಲ, 3-4 ದಿನ ಕಾಯಿರಿ ಎಲ್ಲವೂ ಕೂಡ ಹೊರ ಬರುತ್ತೆ ಸತ್ಯ ಅಂತ ಹೇಳ್ತಾ ಇದ್ರು. ಮಗದೊಂದು ಕಡೆ ಕಾನೂನಿಗಿಂತ ಯಾರು ಕೂಡ ದೊಡ್ಡವರಲ್ಲ, ತಮ್ಮದೇ ವರ್ಷನ್ ಅವ್ರು ಕೊಟ್ಟಿದ್ದಾರೆ, ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಕೂಡ ಇಲ್ಲ, ಒಂದು ಸಮಾಜದಲ್ಲಿ ದುಡ್ಡನ್ನ ದುರ್ಬಳಕೆ ಮಾಡ್ಕೊಳ್ಳೋ ಸಂಸ್ಕೃತಿ ಕೂಡ ನಂದಲ್ಲ ಅಂತ ಪಬ್ಲಿಕ್ ಟಿವಿಗೆ ಬಸನಗೌಡ ದದ್ದಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಟ್ ಮಗದೊಂದು ಕಡೆ ಮೂಲಗಳು ಹೇಳ್ತಾ ಇರೋ ಮಾಹಿತಿ ಪ್ರಕಾರ ಮತ್ತು ವಕೀಲರು ಹೇಳ್ತಾ ಇರೋ ಮಾಹಿತಿ ಪ್ರಕಾರ ಅಧೀಕ್ಷಕ ಚಂದ್ರಶೇಖರ್ ಒಬ್ರು ಸಾವನ್ನಪ್ಪಿದ್ರಲ್ಲ, ಅದಕ್ಕೂ ಮುಂಚೆಯೇ ದದ್ದಲ್ ಅವ್ರಿಗೆಲ್ಲ ಮಾಹಿತಿ ಗೊತ್ತಿತ್ತು ಅಂತ. ಮಗದೊಂದು ಕಡೆ ವಿಧಾನಸೌಧದಲ್ಲಿ ಸಚಿವರೊಬ್ಬರ ಕಚೇರಿಗೆ ಹೋಗಿ ಇದ್ರ ಬಗ್ಗೆ ಭೇಟಿ ಕೂಡ ಮಾಡಿ ಮಾತಾಡ್ಕೊ ಬಂದಿದ್ದಾರೆ. ಸಿಸಿಟಿವಿ ಫುಟೇಜ್ ಕೂಡ ಇದೆ, ಅದನ್ನ ತೆಗೆದುಕೊಳ್ಳೋ ಪ್ರಯತ್ನ ಕೂಡ ಆಗ್ಬೇಕು ಅಂತ ವಕೀಲರು ಹೇಳ್ತಾ ಇದ್ದಾರೆ. ಬಸವನಗೌಡ ದದ್ದಲ್ ಶಾಸಕರು ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ ಅನ್ನೋ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಅವರೇ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ತಮ್ಮ ನಿಗಮದಲ್ಲಿ ಆದಂತ ಇಷ್ಟು ದೊಡ್ಡ ಅಕ್ರಮ ಹಣ ವರ್ಗಾವಣೆ ತಮ್ಮ ಗಮನದಲ್ಲಿ ಇತ್ತಾ ಇಲ್ವಾ? ನಮ್ಮ ಗಮನದಲ್ಲಿ ಇಲ್ಲ. ಒಂದು ಪ್ರಥಮವಾಗಿ ನಮ್ಮ ಗಮನದಲ್ಲಿ ಇಲ್ಲ. ಒಂದು ಆಮೇಲೆ ನಾವು ಅಧ್ಯಕ್ಷರಾಗಿ ಫೆಬ್ರವರಿಯಲ್ಲಿ ನಾವು ಫಸ್ಟ್ ಚಾರ್ಜ್ ತಗೊಂಡ ಮೇಲೆ 5-6 ಮೀಟಿಂಗ್ ಆದ ನಂತರ ಏನು ನಮಗೆ ಹಾಗಾಗಿ ಮೀಟಿಂಗ್ ಆದ ನಂತರ ತಿರುಗಿ MCC ಕೋಡ್ ಬಂತು. ಅಲ್ಲಿಂದ ತಿರುಗಿ ಆಫೀಸುಗಳಿಗೆ ನಾವು ಯಾವುದು ಹೋಗಿಲ್ಲ ಮತ್ತು ರಿವ್ಯೂ ಮೀಟಿಂಗ್ಗಳು ಕೂಡ ನಾವು ಮಾಡಿಲ್ಲ. ಹಾಗಾಗಿ ಇಷ್ಟೊಂದು ಏನು ಅಮೌಂಟು ಹೋಗಿದೆ ಅಂತೇಳಿ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಏನು ಈಗ ಅಧಿಕಾರಿ ಒಬ್ಬರು ಚಂದ್ರಶೇಖರ್ ಅವರು ಡೆತ್ ಆಗಿದ್ದರು. ಅವರು ಆದ ನಂತರ ಈಗೇನು ಬೆಳಕಿಗೆ ಬರ್ತದೆ, ಆದರೆ ಅದು ಆಗದೇ ಇದ್ದರೂ ಕೂಡ ಈಗ ನಾವು ಈಗ ನೀತಿ ಸಹಿತ MCC ಮುಗಿದ ತಕ್ಷಣ ಅಲ್ಲಿ ಖಂಡಿತವಾಗಿ ಹೋಗಿ ರಿವ್ಯೂ ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ವಿಷಯಗಳನ್ನು ಹೊರಗೆ ಬರ್ತದೆ. ಒಬ್ಬ ಅಧ್ಯಕ್ಷರಾಗಿ ತಾವು ಅಧಿಕಾರ ವಹಿಸ್ಕೊಂಡ ಮೇಲೆ ತಾವೇ ಇನ್ಚಾರ್ಜ್, ತಮ್ಮ ನಿಗಮದ ಹಣ ತಮ್ಮ ಗಮನಕ್ಕೆ ಇಲ್ಲದೆ ಹಾಗೆ ಹೇಗೆ ಹೋಗುತ್ತೆ? ಅಲ್ಲ, ಹಾಗೆ ಹೇಗೆ ಹೋಗ್ತಾರೆ. ಯಾಕಂದರೆ MCC ಕೋಡ್ ಇರುವಂಥ ಸಂದರ್ಭದಲ್ಲಿ, ನೀತಿ ಸಹಿತ ಇರುವಂಥ ಸಂದರ್ಭದಲ್ಲಿ ನಾವು ಯಾರು ಕೂಡ ರಾಜಕಾರಣಿಗಳು, MLAಗಳಿರ್ಬೋದು, ಮಂತ್ರಿಗಳಿರ್ಬೋದು, ಇನ್ನೊಬ್ರು ಇರ್ಬೋದು, ಯಾರು ಕೂಡ ಆಫೀಸುಗಳಿಗೆ ಹೋಗಂಗಿಲ್ಲ, ಅಧಿಕಾರಿಗಳನ್ನು ರಿವ್ಯೂ ಮಾಡೋಂಗಿಲ್ಲ. ಎಲ್ಲವನ್ನು ಅಧಿಕಾರಿಗಳು ರಿವ್ಯೂ ಮಾಡೋದಕ್ಕೆ ಅವರಿಗೊಂದು ಏನು ಚುನಾವಣೆ ಆಯೋಗದ ಒಂದು ಸೂಚನೆಗಳಿರ್ತದೆ. ಹಾಗಾಗಿ ಎಲ್ಲವನ್ನು ಚುನಾವಣೆ ನೀತಿ ಸಹಿತ ಮುಗಿದ ಮೇಲೇ ನಮಗೆ ಅಲ್ಲಿ ಪಾತ್ರ ಹೋಗಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ತಮ್ಮ ಸಚಿವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರ ಡೆತ್ ನೋಟಲ್ಲಿ ಮೌಖಿಕವಾಗಿ ಆದೇಶ ಇತ್ತು ಸಚಿವರದು ಅಂತ, ಏನಂತಿರೋದಕ್ಕೆ? ಅಲ್ಲ, ಮೌಖಿಕವಾಗಿ ಏನೇ ಇರ್ಬೋದು, ಬಟ್ ಆದರೆ ಈಗ ಉನ್ನತ ಸಂಸ್ಥೆಗಳು ಈಗಾಗಲೇ ನಮಗೆ SIT ಅವರು ತನಿಖೆಗಳನ್ನು ನಡೀತಾ ಇದೆ. ತನಿಖೆ ಸಂಸ್ಥೆ ಈಗಾಗಲೇ SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಒಂದು ಕಡೆ CBIದವರು ಕೂಡ ತನಿಖೆಯನ್ನು FIR ಮಾಡ್ಕೊಂಡಿದ್ದಾರೆ. ಈ ಎರಡೂ ಸಂಸ್ಥೆಗಳಲ್ಲಿ ಯಾರೇ ದೊಡ್ಡ ವ್ಯಕ್ತಿಗಳು ಯಾರೇ ಇದ್ದರೂ ಕೂಡ ಅದನ್ನು ಖಂಡಿತವಾಗಿ ಹೊರಗೆ ಬರ್ತದೆ. ಅದೇನು ಭಾಳಷ್ಟು ದೂರ ಹೋಗಲ್ಲ, ಇನ್ನೂ ಒಂದು 3-4 ದಿವಸ ಆಗ್ಬೋದು, ಒಂದು ವಾರದ ಒಳಗಡೆ ಸತ್ಯವನ್ನು ಹೊರಗೆ ಬರ್ತದೆ. ಸಚಿವರೊಬ್ಬರ ಕಚೇರಿಯಲ್ಲಿ ತಾವು ಸಭೆಯನ್ನು ನಡೆಸಿದ್ರಿ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಇಡೀ ಪ್ರಕರಣ ನಿಮ್ಮ ಗಮನದಲ್ಲಿ ಇತ್ತು ಅನ್ನುವಂಥ ಆರೋಪವನ್ನು ಕೇಳಿಬಂತು. ಅದೇ ಎಲ್ಲವನ್ನ ಈಗ ನೀವು ಮಾಧ್ಯಮಗಳಲ್ಲಿ ಹೇಳೋಂಥದ್ದೇ ನಾನು ನೋಡ್ತಾ ಇದ್ದೀನಿ. ಈಗ ಅಂಥ ಎಲ್ಲ ಇದ್ದರೂ ಕೂಡ ಎಲ್ಲವನ್ನ ಸತ್ಯಾಂಶ ನಮ್ಮ ಏನು SIT ಸಂಸ್ಥೆಗಳು ದಕ್ಷ ಅಧಿಕಾರಿಗಳಿದ್ದಾರೆ ಅವರೆಲ್ಲವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾದರೂ ಸತ್ಯಾಂಶ ಇದ್ದರೆ ಖಂಡಿತವಾಗಿ ನಮ್ಮೆಲ್ಲರೂ ಕರೀತಾರೆ. ಅವರು ಏನಾದರೂ ಇತ್ತಂದರೆ ಖಂಡಿತವಾಗಿ ಅವರು ಕರೀತಾರೆ, CBIದವ್ರು ಕರೀತಾರೆ. ಯಾರಾದರೂ ಕರೆದಾಗ ಕೂಡ ಸತ್ಯವನ್ನು ಹೇಳೋದಕ್ಕೆ ನಾವು ರೆಡಿ ಇರ್ತೀವಿ. ಸರ್, ಒಬ್ಬರು ನಿಗಮದ ಅಧ್ಯಕ್ಷರಾಗಿ ನನ್ನ ಗಮನಕ್ಕೆ ಬಂದಿಲ್ಲ ಅಂದರೆ ಇದು ತಮ್ಮ ವೈಫಲ್ಯ ಅಲ್ವಾ? ಅಲ್ಲ, ವೈಫಲ್ಯ ಅಂತ ಹೆಂಗಂತೀರಿ? ಈಗ ನಾವು ಈಗ MCC ಕೋಡ್ ಇರುವಂಥ ಸಂದರ್ಭದಲ್ಲಿ ಹೋಗಿ ರಿವ್ಯೂ ಮೀಟಿಂಗ್ ಮಾಡೋದಕ್ಕೆ ಅಧಿಕಾರ ಇರೋದಿಲ್ಲ. ಆಮೇಲೆ ಅದನ್ನು ಒಂದು ಯಾವುದೇ ಬಿಲ್లుಗಳ ಸೃಷ್ಟಿ ಆಗಿಲ್ಲ ಮತ್ತು ಯಾವುದೇ ನಮ್ಮ ನಿಗಮದಲ್ಲಿ ಯಾವಾಗಿರ್ತದೆ ಅಂದರೆ ಕಂಪ್ಲೀಟ್ ಪರಿಶಿಷ್ಟ ಪಂಗಡದ ಬೆನಿಫಿಷರ್ಸ್ಗಳಿಗೆ ಅಮೌಂಟ್ ಹೋಗುವಂಥದ್ದು ಮತ್ತು ಡೈರೆಕ್ಟೆಡ್ ಇಲಾಖೆಗೆ ಹೋಗುವಂಥದ್ದು. ಆ ಬೆನಿಫಿಷರ್ಸಿಗೆ ಕೂಡ ನಮ್ಮ ನಿಗಮದಿಂದ ಹೋಗಲ್ಲ, ಆಯಾ ಜಿಲ್ಲೆಗಳಿಗೆ ಹೋಗಿ ಜಿಲ್ಲೆಯಿಂದ DBT ಮುಖಾಂತರ ಪ್ರತಿಯೊಬ್ಬ ಫಲಾನುಭವಿಗೆ ಹೋಗುವಂಥ ಅನುದಾನ ಇದೆ. ಇದನ್ನು ಇಷ್ಟು ಕೋಟಿಗಟ್ಟಲೆ ಅಂತಾರಾಜ್ಯಕ್ಕೆ ಹೋಗ್ತದೆ. ಮತ್ತು ಅಂತಂದರೆ ಅಂತಾರಾಜ್ಯಗಳಲ್ಲಿ ಅಂತಂದರೆ ಇದು ಯಾರು ಕೂಡ ಇಂಥ ದುಸ್ಸಾಹಸಗಳಿಗೆ ಕೈ ಹಾಕೋದಕ್ಕೆ ನಾವು ಯಾರು ಕೂಡ ಸಾಧ್ಯನೇ ಇಲ್ಲ, ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಬೇರೆ ರಾಜ್ಯಗಳಿಗೆ ಹೋಗುವಂಥ ಅಮೌಂಟ್ ಹೋಗಿದೆ ಇದನ್ನು. ಹಾಗಾಗಿ ಸತ್ಯಾಂಶ ಎಲ್ಲಿ ಬರ್ತದೆ ಅಂದರೆ SIT ತನಿಖೆಯಲ್ಲಿ ಅದನ್ನು ಸತ್ಯಾಂಶ ಸಂಪೂರ್ಣವಾಗಿ ಮಾಹಿತಿ. ತನಿಖೆ SIT ಆಗ್ಬೋದು, CBI ನಡಿಬೋದು.
ಸೊ ವಾಲ್ಮೀಕಿ ಹಗರಣದಲ್ಲಿ ಶಾಸಕ ದದ್ದಲ್ ಅವರಿಗೆ ಸಂಕಷ್ಟ ಕಾದಿದೆಯಾ ಮತ್ತು ಪಕ್ಷದ ಮತ್ತೊಬ್ಬ ಸಚಿವರ ಹೆಸರು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಒಂದು ಕಡೆ ದದ್ದಲ್, ಮಗದೊಂದು ಕಡೆ ಮತ್ತೊಬ್ಬ ಸಚಿವರ ತಲೆದಂಡ ಆಗುತ್ತಾ ಅಥವಾ ಪಕ್ಷದಿಂದಲೇ ಉಚ್ಚಾಟಿಸಬೇಕು ಅಂತ ಬಿಜೆಪಿ ಪಕ್ಷ ಕೂಡ ಆಗ್ರಹಿಸ್ತಾ ಇದೆ ಮತ್ತು SIT ಇವ್ರಿಗೂ ಕೂಡ ನೋಟಿಸ್ ಕೊಡುತ್ತಾ ಕಾದು ನೋಡೋಣ.